ಈ ಥರ ನಂಗೆ ಸಂಬಂಧ ಒಂದು 4-5 ಜನ ಇರೋ ನನ್ನ ಫ್ರೆಂಡ್ಸು, ಒಂದು ಅಂಕಲ್, ನಾನು ಈ ಸಿನಿಮಾದವ್ರು ಇವನ್ನೆಲ್ಲ ಮಾತಾಡ್ಸಲ್ಲ, ಅವ್ರು ಆ್ಯಕ್ಟಿಂಗ್ ಮಾಡ್ತಾರೆ. ಸುಮ್ಮನೆ ನಾವು ಡ್ರಾಮಾ ಮಾಡೋ ಜೊತೆ ನಾವು ಬದುಕೋಕ್ಕಾಗಲ್ಲ. ಏನು ಹೇಳಿ, ಹೌದು, ಡ್ರಾಮಾ ಮಾಡಿ ಹೃದಯಪೂರ್ವಕವಾಗಿರ್ಬೇಕು. ಹಾಗಾಗಿ ನಾವೆಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫಾಲೋವರ್ಸ್ ಅಲ್ಲ, ಹೃದಯ ಫಾಲೋವರ್ಸ್ 100%. ಸಬ್ಜೆಕ್ಟ್ ತುಂಬ ಇಂಪಾರ್ಟೆಂಟು. ಸಬ್ಜೆಕ್ಟ್ನ ಫಾಲೋ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಮ್ಮಲ್ಲೆಲ್ಲ ಗೊತ್ತು, ಎಲ್ಲವೂ ಗೊತ್ತಿರೋದ್ರಿಂದ ನಮಗೆ ಎಲ್ಲವೂ ಗೊತ್ತಿರೋದ್ರಿಂದ ಅಂತಂದಿಂದ ತೊಂದರೆ ಆಗಲ್ಲ. ಏನೇಳೆ ಅಂದರೆ ಆ ಟೈಮಿಗೆ ನೀವು ಊಟ ಮಾಡ್ತೀರಾ, ಬಾತ್ರೂಮಿಗೆ ಹೋಗ್ಲೇಬೇಕು. ಗಲೀಜು ಹೋಗೋಕ್ಕಾಗುತ್ತಾ? ಇಲ್ಲ, ಹಂಗೆ ಹೋಗ್ಲೇಬೇಕು. ಸ್ನಾನ ಮಾಡ್ತೀರಾ, ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲೇ ಇರೋಕ್ಕಾಗತ್ತಾ? ಆಗಲ್ಲ. ನಾನು ತುಂಬ ಜನಕ್ಕೆ ಹೇಳ್ತೀನಿ, ಬಾತ್ರೂಮಲ್ಲಿ ಮೆಸೇಜ್ ಮಾಡಿ ಲವ್ನ ಹಾಳು ಮಾಡ್ಕೋಬೇಡಿ. ದೇವ್ರ ಮನೆಯಲ್ಲೇ ಮೆಸೇಜ್ ಮಾಡ್ತಾ ಕೂತ್ಕೊಳ್ಳಿ. ನಿಮ್ಮ ಅಮ್ಮಗೆ ಕೇಳಿ ಹೇಳಿ, ಮಂತ್ರ ಓದ್ತಾ ಇದ್ದಮ್ಮ ಅಂತೇಳಿ ಟೈಪ್ ಮಾಡ್ತಾ ಕೂತ್ಕೊಳ್ಳಿ ಲವರ್ಗೆ. ನನ್ನ ಮಗಳು ಎಷ್ಟು ದೇವ್ರ ಪೂಜೆ ಮಾಡ್ತಾಳೆ, ಭಕ್ತರಿ ಅಂತಾಳೆ. ಮೊಬೈಲಲ್ಲಿ ಒಂದು ಕಡೆ ಸಾಂಗ್ಸ್ ಹಾಕಿ ಬಿಡೋದು, ಮೆಸೇಜ್ ಮಾಡೋದು, ಐ ಲವ್ ಯು, ಹೇಗಿದೆಯಾ, ನಾನು ದೇವ್ರ ಮೇಲೆ ಇದ್ದೀನಿ, ಪೂಜೆ ಮಾಡ್ತಾ ಇದ್ದೀನಿ ಅಂತ ನಮ್ಮ ಅಮ್ಮ ನಂಬಿತೆ, ನಾನು ನಿನ್ನ ಧ್ಯಾನ ಮಾಡ್ತಿದ್ದೀನಿ, ಹ್ಯಾಪಿಯಾಗಿರು, ಊಟ ಆಯ್ತಾ, ತಿಂಡಿ ಆಯ್ತಾ, ಅಲ್ಲಿ ಬಂದ್ಬಿಡು, ಇಲ್ಲೋಗ. ಅದನ್ನ ಅಲ್ಲೇ ಮಾಡ್ಬೋದಲ್ಲ, ಬಾತ್ರೂಮಲ್ಲಿ ಕೂತ್ಕೋದು ಯಾಕೆ ಮಾಡ್ತೀರಾ? ನೆಗೆಟಿವ್ ಜಾಗದಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಬಾರ್ದು. ಪಾಸಿಟಿವ್ ಜಾಗದಲ್ಲಿ ಪಾಸಿಟಿವ್, ಆ ಲವ್ ಕೂಡ ಸಕ್ಸಸ್ ಆಗ. ದೇವ್ರು ನನ್ನನ್ನೇ ಯಾಮಷ್ಟು ಲವ್ ಮಾಡ್ತಾಳೆ, ಚೆನ್ನಾಗಿರೋ ಹೋಗು ಅನ್ನುತ್ತೆ. ಯಾರು ಕೂಡ ಲವ್ ದೇವ್ರ ಮನೆ ಪೂಜೆ ಮಾಡೋದ್ರಲ್ಲಿ ಲವ್ ಮಾಡಿಲ್ಲ. ಮೊಬೈಲ್ ತಗೊಂಡು ಯಾಕೆ ಮಾಡಬಾರ್ದು? ಮಾಡ್ರಿ. ನಿಮ್ಮ ಲವ್ ದೇವಸ್ಥಾನಕ್ಕೆ ಸಮಾನ, ದೇವ್ರಿಗೆ ಸಮಾನ. ಹಾಗಾಗಿ ಭಗವಂತನಿಗೆ ಇಷ್ಟ ಆಗಿದೆ. ನೀವೇನು ದ್ರೋಹ ಮಾಡ್ತಿಲ್ಲ. ಇಷ್ಟಪಟ್ಟರೆ ಮಾತಾಡಿ. ಇಷ್ಟಪಟ್ಟಿದ್ದು ಹೋಟ್ಲಿಗೆ ಹೋಗ್ತೀರಾ, ಆರೋಗ್ಯ ಹಾಳು ಮಾಡಿಸ್ಕೊಂಬತ್ತೀರ. ನೋಡಿ, ಒಬ್ಬನ ಅರ್ಥ ಮಾಡ್ಕೊಳ್ಳೋದು ಭಾಳ ಕಮ್ಮಿ. ಅರ್ಥ ಮಾಡ್ಕೊಂಡು ಚೆನ್ನಾಗಿ ಮಾತಾಡೋದು ಕಲೀರಿ. ಕರೆಕ್ಟ್. ಇಲ್ಲ ಜಾಸ್ತಿ ಮಾತಾಡ್ಕೊಂಡು ಎಲ್ಲರ ಜೊತೆ ಹಾಳಾಗಬೇಡಿ. ಅಲ್ಲ, ಅವರೆಲ್ಲ ಬಿಸ್ನೆಸ್ ಮ್ಯಾನ್ಗಳು. ಅಲ್ಲಿಗೆ ಮಾತಾಡ್ತಾರೆ, ಅಲ್ಲಿಗೆ ಹೋಗ್ತಾ ಇರ್ತಾರೆ. ಹೃದಯವಂತರು ಇರಕ್ಕಲ್ಲ. ಬಿಸ್ನೆಸ್ ಮ್ಯಾನ್ಗೆಲ್ಲ ಹೃದಯ ಇರಕ್ಕಲ್ಲ, ಬರೀ ಬಿಸ್ನೆಸ್. ಆ ಥರ. ಯಾಕೆ ಮೇಡಮ್? ಅದೇ ಕರೆಕ್ಟ್ ಆಗಿ ಹೇಳಿದ್ರಿ. ಹೃದಯವಂತಿಕೆ, ಹೃದಯದಿಂದ ಉತ್ತರ ಕೊಡೋದು, ಹೃದಯದಿಂದ ಮಾತಾಡೋದಕ್ಕೂ, ಈಗ ನಾನು ಎಷ್ಟೊಂದ್ ಜನ ಫ್ರೆಂಡ್ಸ್ ಇದಾರೆ ನಂಗೆ ಅನ್ನೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಲ್ವಾ? ಹೃದಯಕ್ಕೆ ಹತ್ರ ಆಗಿರೋರು ಮಾತ್ರ ಅವ್ರ ಟ್ರೂ ಫ್ರೆಂಡ್ಸ್ ಆಗಿ ಕೊನೆವರೆಗೂ ಉಳ್ಕೊಳ್ಳೋದು.